ಸುಸ್ವಾಗತ. ನನ್ನ ಹೆಸರು ಹರೀಶ್ ಮಾರ್ನಾಡ್ ಅಂತ. ಜೀವಾಬಯೋಟೆಕ್ ಪ್ರಕಾರ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ ಪ್ರಕಾರ 9ರಲ್ಲಿ 1 ಜನ ಅವರ ಲೈಫ್ ಟೈಮಲ್ಲಿ ಕ್ಯಾನ್ಸರ್ ರೋಗ ಅವ್ರಿಗೆ ಬರುತ್ತೆ ಅಂತ ಆಗಿದೆ. ಸಪೋರ್ಟ್ ಮಾಡ್ತಾ ಇದ್ದವರು ಡಾಕ್ಟರ್ ರೇವತಿ ಅವರು. ಹೆಚ್ಚು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ರಿಸಲ್ಟ್ಸು ಇವತ್ತಿನ ಒಂದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಏನಿದೆ ಅದಕ್ಕೆ ಆಲ್ಮೋಸ್ಟ್ ಕಂಪ್ಯಾರಬಲ್ ಆಗಿದೆ. ಅದಕ್ಕೆ ನಮಗೆ ಸಹಾಯ ಮಾಡಿದವರು ಡಾಕ್ಟರ್ ರಮೇಶ್ ಅವರು ಸೀನಿಯರ್ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದು. 200ಕ್ಕೂ ಹೆಚ್ಚು ಗೋವುಗಳಿವೆ. ಹಾಲು ಕೊಡದೇ ಇರೋದು, ಏಟ್ ಬಿದ್ದಿರೋದು, ಕಸಾಯಿಖಾನೆಯಿಂದ ಬಂದಂಥ ಗೋವುಗಳನ್ನ ಮಾತ್ರ ಸಾಕ್ತೀವಿ. ಸೊ ಈ ಗೋವುಗಳನ್ನ ಸಾಕೋದಕ್ಕೆ ತುಂಬ ಜನ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಥರ ಒಂದು ಆಲ್ಕಲೈನ್ ಕ್ಯಾಟ್ರೇಜ್ ಮಾಡಿದ್ವಿ. ಈ ಕ್ಯಾಟ್ರೇಜಿನ ಎಕ್ಸ್ಟ್ರಾಕ್ಷನ್ನ ನಾವು ನ್ಯಾನೋ ವಾಟರ್ ಅಂತ ಕರಿತೀವಿ. ಅಂದರೆ ನ್ಯಾನೋ ಪಾರ್ಟಿಕಲ್ಸ್ ಪಂಚಗವ್ಯ ಜೊತೆಗೆ ಅರಿಶಿನ, ಅಶ್ವಗಂಧ, ಬ್ರಾಹ್ಮಿ, ತುಳಸಿ ಇದೆಲ್ಲ ಆ್ಯಂಟಿ ಆಕ್ಸಿಡೆಂಟ್ ಸೋಪ್ಸಿಂದ ಮಾಡಿರುವಂಥದ್ದು. ಇದೇನಂದರೆ ಕ್ಯಾನ್ಸರ್ ಸೆಲ್ಸ್ನ ಮಾತ್ರ ಸಾಯಿಸುತ್ತೆ, ಬೇರೆ ಯಾವ ಸೆಲ್ಸ್ನೂ ಸಾಯಿಸೋದಿಲ್ಲ. ಬಾಡಿ ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ. ಇದೆಲ್ಲ ಸೈಂಟಿಫಿಕಲಿ ಡಾಕ್ಯುಮೆಂಟೇಶನ್ ಆಗಿದೆ. ಇದು ಡಾಕ್ಟರ್ ರೇವತಿ ಅವರು ಆಯುರ್ವೇದ ಪದ್ಧತಿ ಮಾಡಿದ್ವಿ. ನೀರನ್ನ ಮೊದಲು ನಂತರ ತುಂಬಾ ಅವರು ಭಸ್ಮನ ತಗೊಂಡು ಬಂದ್ರು. ಆ ಭಸ್ಮದಲ್ಲಿ ತುಂಬಾ ಹೆವಿ ಮೆಟಲ್ಸ್ ಕಾಣಿಸ್ತಾ ಇತ್ತು. ಅದು ಎಲ್ಲಿಂದ ಬರ್ತಾ ಇದೆ? ಆ ಹೆವಿ ಮೆಟಲ್ಸ್ ಇಲ್ಲದೆ ಇರೋ ತರ ಭಸ್ಮನ ಹೆಂಗ್ ಮಾಡ್ಬೇಕು, ಆ ಭಸ್ಮದಿಂದ ನಾವು ನೀರನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ ನಿರಂತರವಾಗಿ ನಾವು ಪರೀಕ್ಷೆ ಮಾಡಿ ಇವಾಗ ಫೈನಲಿ ಒಂದು ಹೆವಿ ಮೆಟಲ್ಸ್ ಇಲ್ಲದೆ, ಮೈಕ್ರೋಬಯಾಲಜಿ ಕಂಟಾಮಿನೇಷನ್ ಇಲ್ಲದೆ ಒಂದು ಫೈನಲ್ ಆಗಿ ಒಂದು ಈ ಆಲ್ಕಲೈನ್ ವಾಟರ್ನ ಪಡೆಯಕ್ಕೆ ನಾವು ತುಂಬಾ ಪರಿಶ್ರಮ ಪಟ್ಟಿದ್ದೀವಿ 15 ವರ್ಷ. ಅದು ಈ ನೀರನ್ನ ನಾವು ರಾಮಹಳ್ಳಿ ಲೇಕು ಮತ್ತೆ ಸರ್ಜಾಪುರ್ ಲೇಕಲ್ಲಿ ಲೇಕ್ ವಾಟರ್ ಸ್ಯಾಂಪಲ್ಸ್ ತಗೊಂಡು ಕೂಡ ಅದನ್ನ ಹೇಗೆ ನಾವು ಪರಿಶುದ್ಧ ಪಡಿಸಬಹುದು ಅನ್ನೋದನ್ನು ಕೂಡ ನಾವು ಟೆಸ್ಟ್ ಮಾಡಿದೀವಿ. ನಂತರ ಒಂದು ಇಲ್ಲಿವರೆಗೂ ಅರೌಂಡ್ ಒಂದು 300 ಸ್ಯಾಂಪಲ್ಗಿನ್ನ ಜಾಸ್ತಿ ಟೆಸ್ಟ್ ಮಾಡಿದ್ಮೇಲೆ ನಮಗೆ ಹೆವಿ ಮೆಟಲ್ ಫ್ರೀ ಆಗಿ ಮತ್ತೆ ದೇಹಕ್ಕೆ ಏನು ಹಾನಿಕರ ಇಲ್ಲದೆ ಇರೋ ತರ ನೀರು ಪಡೆಯೋದಕ್ಕೆ ಸಹಾಯ ಆಗಿದೆ. ಬೆಳೆದಿರುವಂತ ಹರ್ಬ್ಸ್ ನ ತಗೊಂಡ್ರೆ ಹೇಗೆ ನಮ್ಗೆ ಹೆವಿ ಮೆಟಲ್ ಫ್ರೀ ಆಗುತ್ತೆ ಅದೆಲ್ಲ ಪರಿಶೋಧನೆ ಮಾಡಿ 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 ಅಲ್ಟಿಮೇಟ್ ಆಗಿ ನಾವು ಈ 2 ಕ್ಯಾನ್ಸರ್, ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರು ಮತ್ತೆ ಪೇನ್ ಕ್ಯಾನ್ಸರ್. ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟೇ ಇಲ್ಲ ಅಂತಾರೆ ಅಂತ ತುಂಬಾ ಕಷ್ಟವಾದ ಕ್ಯಾನ್ಸರ್. ಮತ್ತೆ ಬ್ರೈನ್ ಕ್ಯಾನ್ಸರ್ ಕೂಡ ಅಷ್ಟೇ ಕಾಂಪ್ಲಿಕೇಟೆಡ್ ಕ್ಯಾನ್ಸರ್. ಫಸ್ಟ್ ನೀವು ರಿಸಲ್ಟ್ ನೋಡೋದು ಬ್ರೈನ್ ಕ್ಯಾನ್ಸರ್. ಬ್ರೈನ್ ಕ್ಯಾನ್ಸರಲ್ಲಿ ಒಂದು ಅಲೋಪತಿ ಕೀಮೋ ಡ್ರಗ್ ಅದರ ಕಂಪ್ಯಾರಿಸನ್ ಸ್ಟಡಿ ಆಗಿದೆ. ನೀವು ಅದರಲ್ಲಿ ನೋಡಿದ್ರೆ ನಮ್ಮ ಸ್ಯಾಂಪಲ್ ಇನ್ ಪರ್ಸೆಂಟೇಜ್ ಅಂತ ಇದೆ, ಅದು 16.79% ಅಂತ ಇದೆ. ಸೆಕೆಂಡು ಅಲೋಪತಿ ಡ್ರಗ್ಗು 7.76 ಅಂತ ಇದೆ. ಅಂದರೆ ಸೊ ಕೀಮೋಥೆರಪಿ ಡ್ರಗ್ಗು 7.76 ಸಾಯ್ತಾ ಇದೆ ಅಂತ ಬಂತು. ನೀವು 4ನೇ ಪೇಜಲ್ಲಿ ಅಲೋಪತಿ ಡ್ರಗ್ಗಲ್ಲಿ ಅಪೋಪ್ಟೋಸಿಸ್ ಪ್ರೋಸೆಸ್ ಆಗೋದಿಲ್ಲ, ಅದು ನೆಕ್ರೋಸಿಸ್ ಅಂತ ಆಗತ್ತೆ. ನೆಕ್ರೋಸಿಸ್ ಅಲ್ಲಿ ಏನಂದ್ರೆ ಅದು ಕ್ಯಾನ್ಸರ್ ಸೆಲ್ಸ್ನ ಆ ಕ್ಯಾನ್ಸರ್ ಸರ್ವೈವಲ್ ಸಿಗ್ನಲ್ನ ಪೂರ್ತಿ ಕಟ್ ಮಾಡುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾರಲ್ಲ. ಇನ್ನೊಂದು ಕಡೆಯಿಂದ ನೀನು ಬೇಡ, ನೀನು ಅವಶ್ಯಕತೆ ಇಲ್ಲ, ನೀನು ಆತ್ಮಹತ್ಯೆ ಮಾಡ್ಕೊಂಡು ಸಾಯಿ ಅನ್ನೋ ಸಿಗ್ನಲ್ಲು ಈ ನೀರು ಕೊಡೋದ್ರಿಂದ ಕ್ಯಾನ್ಸರ್ ಸೆಲ್ಸ್ ತಾನಾಗೆ ಸಾಯ್ತಾ ಹೋಗುತ್ತೆ. ಇದು ಕ್ಯಾನ್ಸರ್ ಇದ್ದವ್ರಿಗೆ ಮಾತ್ರ ಅಲ್ಲ, ಕ್ಯಾನ್ಸರ್ ಇಲ್ಲದೆ ಇರೋರಿಗೆ ಕೂಡ, ನಮ್ಮಂಥವ್ರಿಗೆ ಮುಂದೆ ಬರೋ ಕ್ಯಾನ್ಸರ್ ಬರೋದನ್ನ ಕೂಡ ಸ್ಟಾಪ್ ಮಾಡುತ್ತೆ. ಕ್ಯಾನ್ಸರ್ ಇದ್ದವ್ರಿಗೆ ಕ್ಯಾನ್ಸರಿಂದ ಆಚೆ ಬರೋದು ಹೆಲ್ಪ್ ಆಗುತ್ತೆ. ಇದರಿಂದ 2 ಆಗುತ್ತೆ. ಒಂದು, ತುಂಬ ಜನ ಕ್ಯಾನ್ಸರ್ ಪೇಷಂಟ್ಸು ಒದ್ದಾಡೋದು ಕಡಿಮೆ ಆಗತ್ತೆ. 1 ವರ್ಷ 2 ವರ್ಷ ಮಕ್ಕಳಿಗೆ ಕೂಡ ಕ್ಯಾನ್ಸರ್ ಬರ್ತಾ ಇದೆ. ಈ ನೀರು ಅದರಿಂದ ಆಚೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್, ನಾವು ಮಾಡಿರುವಂಥ ಪಂಚಗವ್ಯದ R&D ಇದು ಕುಡಿಯೋ ನೀರು ಅಷ್ಟೇ, ಇದು ಟ್ಯಾಬ್ಲೆಟ್ ಅಲ್ಲ, ಮೆಡಿಸನ್ ಅಲ್ಲ, ಏನೂ ಅಲ್ಲ. ಆದರೆ ನೀರಿನ ಸತ್ವ ನಮ್ದು ಈಗಂತೂ
5 ಪಂಚಮಹಾಭೂತದಲ್ಲಿ ಏನು ದೇಹ ಆಗಿದೆ ಅದರಲ್ಲಿ ಕುಡಿಯೋ ನೀರೇ ತುಂಬ ಜಾಸ್ತಿ ಇರೋದು, 70% ಇರೋದು. ಅದರಿಂದ ಕುಡಿಯೋ ನೀರು ಒಂದಷ್ಟು ಸರಿ ಹೋದರೆ ಎಷ್ಟೋ ರೋಗಗಳು ತಾನಾಗೆ ಕಡಿಮೆ ಆಗುತ್ತೆ. ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸದಿಂದ ಇರ್ತಕ್ಕಂಥ ವೈದ್ಯಕೀಯ ಶಾಸ್ತ್ರದ ಆಯುರ್ವೇದದಲ್ಲಿ ಪಂಚಗವ್ಯ ಚಿಕಿತ್ಸೆ ಅನ್ನುವಂಥದ್ದು ಇದೊಂದು ಚಿಕಿತ್ಸೆ. ನಾವು ಇಡೀ ಆಯುರ್ವೇದವನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು. ಚರಕಾಚಾರ್ಯರಿರ್ಬೋದು, ವಾಗ್ಭಟಾಚಾರ್ಯರಿರ್ಬೋದು, ಸುಶ್ರುತಾಚಾರ್ಯರಿರ್ಬೋದು, ಇಡೀ ಆಯುರ್ವೇದವನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಪಂಚಗವ್ಯ ಆಧಾರದ ಮೇಲೆ ಆಯುರ್ವೇದ ನಿಂತಿರುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ನಾವು ಯಾವುದೇ ಔಷಧಿಗಳನ್ನು ಅನುಪಾನವಾಗಿ ಕೊಡಬೇಕಿದ್ರೆ ಹಾಲು ತಗೊಳ್ಳಿ, ಮೊಸರು ತಗೊಳ್ಳಿ, ತುಪ್ಪ ತಗೊಳ್ಳಿ, ಬೆಣ್ಣೆ ತಗೊಳ್ಳಿ ಅಂತ ಔಷಧಿಗಳನ್ನು ತಗೊಳ್ತೇವೆ. ನಮ್ಮ ಔಷಧಿಗಳನ್ನು ಸಂಸ್ಕಾರ ಮಾಡಬೇಕಿದ್ರೆ ಔಷಧಿಗಳಿರ್ಬೋದು, ಯಾವುದೇ ಔಷಧಿಗಳನ್ನು ಅದರ ಡಿಟಾಕ್ಸಿಟಿ ಅದರ ವಿಷ ವಸ್ತುಗಳನ್ನು ಸಂಸ್ಕಾರ ಮಾಡಬೇಕಿದ್ರೆ ನಾವು ಪಂಚಗವ್ಯದಿಂದಲೇ ಅವುಗಳನ್ನು ಸಂಸ್ಕಾರ ಮಾಡುವಂಥದ್ದು. ಈ ಗಂಧಕಿ ಆಯುರ್ವೇದ ಪಂಚಗವ್ಯ ಆಧಾರದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಜಗತ್ತಿಗೆ ಒಂದು ಸವಾಲಾಗಿರೋ, ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಸವಾಲಾಗಿದೆ. ಕಾಯಿಲೆಗಳಿರ್ಬೋದು ಅಥವಾ ಮಾರಣಾಂತಿಕ ಕಾಯಿಲೆಗಳಿರ್ಬೋದು, ಇದಕ್ಕೆ ಒಂದು ಆಶಾಕಿರಣ ಅಂತ ಏನಾದ್ರು ಇದ್ರೆ ವೈದ್ಯಕೀಯ ಕ್ಷೇತ್ರಕ್ಕೆ ಇವತ್ತು ಪಂಚಗವ್ಯ ಅನ್ನುವಂಥದ್ದು ಹೇಳ್ಬೋದು. ಇಡೀ ಜಗತ್ತು ಪಂಚಮಹಾಭೂತ ನಿರ್ಣಯಿಸುತ್ತೆ. ಈ ತ್ರಿದೋಷಗಳ ಏರುಪೇರನ್ನು ಡಿಸೀಸ್ ಅಂತೇಳಿ ಕರೀತಾರೆ. ಈಗ ದೀರ್ಘಕಾಲಿಕ ಮತ್ತು ಮಾರಣಾಂತಿಕ ಕಾಯಿಲೆಗಳಿಗೆ ತ್ರಿದೋಷಗಳು ಅಬ್ನಾರ್ಮಲ್ ಆಗಿರ್ತವೆ. ಈ ತ್ರಿದೋಷಗಳನ್ನು ನಾರ್ಮಲ್ ತಗೊಳ್ಳದೆ ಯಾವುದೇ ಕಾಯಿಲೆಗಳನ್ನು ವಾಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಇವತ್ತು 25-30 ಕೀಮೋ ಕೊಡುವಂಥ ಪೇಷೆಂಟ್ಗಳಿಗೆ 6-7 ರಿಸಲ್ಟ್ಗಳು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಪಂಚಗವ್ಯ ಚಿಕಿತ್ಸೆಯಿಂದ ಇವತ್ತು 15 ದಿನ 3 ತಿಂಗಳು ಅಂತ ಹೇಳಿ ಕಳಿಸಿರುವಂಥ ಪೇಷೆಂಟ್ಗಳು ಇವತ್ತು ಡಿಗ್ರಿ ಮುಗಿಸಿ ಮದುವೆಯಾಗಿ ಮಕ್ಕಳಾಗಿ ನಾರ್ಮಲ್ ಜೀವನಗಳನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತೀವಿ. ಕ್ಯಾನ್ಸರ್ ಅಂದರೆ ಅದೊಂದು ಸಾಮಾನ್ಯ ರೋಗ ಆಗಿದೆ. ಕಾರಣ ಏನಂದರೆ ಆಯುರ್ವೇದದಲ್ಲಿ ಕರ್ಮ ಅಂತ ಹೇಳುತ್ತೆ. ಆದರೆ ಕಾರಣ ಇವತ್ತಿರ್ತಕ್ಕಂಥ ಪ್ರಕೃತಿಯನ್ನು ನಾವು ಹಾಳು ಮಾಡಿದ್ದೀವಿ. ಅಂದರೆ ಗಾಳಿ ಇರ್ಬೋದು, ಭೂಮಿ ಇರ್ಬೋದು, ನೀರು ಇರ್ಬೋದು, ಈ ಪ್ರತಿ ಕೂಡ ಇವತ್ತು ಎಲ್ಲ ರಾಸಾಯನಿಕವಾಗಿ ಇವತ್ತು ಆಗಿರೋದ್ರಿಂದ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಸಾಮಾನ್ಯ ಕಾಯಿಲೆಗಳಾಗಿ ಆಗಿದೆ. ಮತ್ತು ಇದರಲ್ಲಿ ಜನ ಇವತ್ತು ಯಾವುದೇ ಒಂದು ಮನೆಯಲ್ಲಿ ಕ್ಯಾನ್ಸರ್ ಅಂತ ಆದರೆ ಇಡೀ ಕುಟುಂಬ ಬೀದಿಗೆ ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವತ್ತು ಅಬ್ನಾರ್ಮಲ್ ಆಗ್ತಾ ಇರುವಂಥದ್ದನ್ನ ಇವತ್ತು ಕ್ಯಾನ್ಸರ್ನ ರೋಗದಿಂದ ಬಳಲ್ತಾ ಇರೋ ರೋಗಗಳಿಗೆ ಇವತ್ತು ಪಂಚಗವ್ಯ ಒಂದು ಜಗತ್ತಿಗೆ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ದೊಡ್ಡ ಆಶಾಕಿರಣನೇ ಆಗಿದೆ. ಈ ಆಂಟಿ ಕ್ಯಾನ್ಸರ್ ಯಾಕೆ ಅಂದ್ರೆ ಇದು ಭೂಮಿಯಿಂದ ಎಲ್ಲ ಮಿನರಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಅದು ಆಲ್ಕಲೈನಿಟಿ ನ್ಯಾಚುರಲ್ ಆಗಿದೆಯೋ ಅದೇ ತರ ನಮ್ದು ನ್ಯಾಚುರಲ್ ಆಗಿ ಆಲ್ಕಲೈನ್ ಆಗಿದೆ. ಅದಕ್ಕೆ ನ್ಯಾನೋ ಪಾರ್ಟಿಕಲ್ಸ್ ಇಂದ ಆಲ್ಕಲೈನ್ ಆಗಿರೋದ್ರಿಂದ ನ್ಯಾನೋ ಆಲ್ಕಲೈನ್ ಅಂತ ಏನು ಬರಲ್ಲ. ಇದೊಂದು ನಾರ್ಮಲ್ ಕುಡಿಯೋ ನೀರು ತರನೇ ಇರುತ್ತೆ. ನೀರಲ್ಲಿ 2-3 ಮಿನರಲ್ ಇದ್ರೆ ಕ್ಯಾನ್ಸರ್ ಆಗೋದಿಲ್ಲ, ಕ್ಯಾನ್ಸರ್ ಅಗ್ರೆಸಿವ್ ಆಗಿ ಸ್ಪ್ರೆಡ್ ಆಗಲ್ಲ ಅನ್ನೋದಕ್ಕೆ ಸಾಕಷ್ಟು R&D ಇದೆ, ಸ್ಟಡೀಸ್ ಮಾಡಿದ್ದಾರೆ. ಇದು ಕೂಡ ಆಂಟಿ ಇನ್ಫ್ಲಮೇಷನ್ ಮತ್ತೆ ಆಂಟಿ ಕ್ಯಾನ್ಸರ್ ಆಗಿ ಕೆಲಸ ಮಾಡಿ. ಬ್ರೈನ್ ಕ್ಯಾನ್ಸರ್ ಇಂದ ಅವ್ರಿಗೆ ನಾವು ಏನ್ ಪ್ರಶ್ನೆ ಕೇಳ್ತೀವಿ ಅವ್ರು ಏನ್ ಆನ್ಸರ್ ಮಾಡ್ಬೇಕು ಅವ್ರಿಗೆ ಅರ್ಥನೇ ಆಗಲ್ಲ. ನಾರ್ಮಲ್ ಸೆಲ್ಸ್ ಹಾಳಾಗ್ತಾ ಇಲ್ಲ ಅಂತ ಗೊತ್ತಾಗಿದೆ. ಅಂತ ಒಂದು ಫೈಂಡಿಂಗ್ಸ್ ನಿಮ್ಮ ಮುಂದೆ ಇಡೋಣ, ನಿಮ್ಮ ಸಪೋರ್ಟ್ ತಗೊಂಡು ಬೇರೆ ಜನಗಳಿಗೆ ಹೋಗೋಣ ಅಂತ ಮಾತ್ರ